ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕೊಡ್ತೀನಿ ಅನ್ನೋದಾದರೆ IELTS ಅಂದರೆ ಏನು ಮತ್ತು ನಾನು ಅದಕ್ಕೆ ಹೆಂಗೆ ಪ್ರಿಪೇರ್ ಆದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್, IELTSಗೆ ಕೋಚಿಂಗ್ ಕ್ಲಾಸ್ ಸೇರ್ಕೊಳ್ಳೋ ಅವಶ್ಯಕತೆ ಇದೆಯಾ? ಖಂಡಿತ ಇಲ್ಲ. ಯಾಕೆಂದರೆ ನಮಗೆ ಸಿಗ್ತಾ ಇರೋ ಆನ್ಲೈನ್ ಸೋರ್ಸಸ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ನಾವು ಯಾವುದೇ ರೀತಿ ಕೋಚಿಂಗ್ ಕ್ಲಾಸ್ ಸೇರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ IELTS ಅನ್ನೋದು IDP ಅವರು ನಡೆಸ್ಕೊಡೋ ಒಂದು ಟೆಸ್ಟ್. ಸೊ ನಮ್ಮ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಟೆಸ್ಟ್ನ ಟೆಸ್ಟ್ ಮಾಡ್ತಾರೆ. ಲೈಕ್ ಇದನ್ನು 2 ಥರ ಕಂಡಕ್ಟ್ ಮಾಡ್ತಾರೆ. ಒಂದು ಪೆನ್ ಆ್ಯಂಡ್ ಪೇಪರು, ಇನ್ನೊಂದು ಕಂಪ್ಯೂಟರ್ ಬೇಸ್ಡ್. IELTS ಎಕ್ಸಾಮ್ನ 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ, 4 ಮಾಡ್ಯೂಲ್ ಆಗಿ ಡಿವೈಡ್ ಮಾಡ್ತಾರೆ. ಮೊದಲನೇದಾಗಿ ಲಿಸ್ನಿಂಗಲ್ಲಿ ಏನಿರುತ್ತಪ್ಪ ಅಂತ ಅನ್ನೋದಾದರೆ, ನಿಮಗೆ ಯಾವ್ದಾದ್ರು ಕಾನ್ವರ್ಜೇಷನನ್ನು ಕೇಳಿಸ್ತಾರೆ, ಟೆಲಿಫೋನಿಕ್ ಕಾನ್ವರ್ಸೇಷನ್ನ ಕೇಳಿಸ್ತಾರೆ. ಮತ್ತು ನಿಮಗೆ ಅಲ್ಲಿ ಕೆಲವೊಂದು ಫಿಲ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಅದು ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದು ಕರೆಕ್ಟಾಗಿರುತ್ತೆ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಸಮೇತ ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ನಾನು ಹೆಂಗೆ ಪ್ರಿಪೇರ್ ಆದೆ ಅಂತ ಅನ್ನೋದಾದರೆ, IELTS ಲಿಸ್ನಿಂಗ್ ಪ್ರಾಕ್ಟೀಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕೆಲವೊಂದು ವೀಡಿಯೋಗಳು ಬರ್ತವೆ. ಸೊ ಅದನ್ನು ನೋಡಿಕೊಂಡು ಅಲ್ಲಿ ಬರ್ತಾ ಇರುವಾಗಲೇ ನಾನು ಇಲ್ಲಿ ಪೆನ್ ಆ್ಯಂಡ್ ಪೇಪರ್ ತಗೊಂಡು ಆನ್ಸರ್ನ ಬರೀತಾ ಇದ್ದೆ. ಸೊ ಈ ಥರ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಸೊ ರೀಡಿಂಗ್ ಪಾರ್ಟು ನಮಗೆಲ್ಲ ಗೊತ್ತಿರೋದೆ. ಸೊ ನಾವು ಚಿಕ್ಕ ವಯಸ್ಸಿಂದನೂ ಸ್ಕೂಲಲ್ಲಿ ಇಂಗ್ಲೀಷ್ ಎಕ್ಸಾಮಲ್ಲಿ ಬರ್ಕೊಂಡೇ ಬಂದಿರ್ತೀವಿ. ಬಟ್ ಈ ಎಕ್ಸಾಮಲ್ಲಿ ಆ ಥರ ಇರೋಲ್ಲ. ಯಾಕಂದರೆ ನಿಮಗೆ ಪ್ಯಾರಾಗ್ರಾಫ್ ಬದಲು ಪೇಜಸ್ ಥರ ಇರುತ್ತೆ. ಲೈಕ್ ಜಾಸ್ತಿ ಪೇಜಸ್ ಇರುತ್ತೆ. ನೀವು ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಅಂದರೆ ಕ್ರೂಷಿಯಲ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಎಲ್ಲ ಆನ್ಸರ್ಗೂ ಆನ್ಸರ್ ಮಾಡೋಕ್ಕಾಗೋದು. ಸೊ ನಾನು ಹೆಂಗೆ ಪ್ರಿಪೇರ್ ಆದೆ ಅನ್ನೋದಾದರೆ ಸೇಮ್ ಯೂಟ್ಯೂಬ್ಗೆ ಹೋಗಿ ರೀಡಿಂಗ್ ಪ್ರಾಕ್ಟೀಸ್ ಟೆಸ್ಟ್ ಅಂತ ಹೊಡೆದ್ರೆ ಅಲ್ಲಿ ಬರುತ್ತೆ. ಚೆನ್ನಾಗಿ ಓದ್ಕೊಂಡು ಆಮೇಲೆ ಆನ್ಸರ್ ಬರೀತೈತೆ. ಲೈಕ್ ಫಸ್ಟೇ ಕ್ವಶನ್ ಓದ್ಕೊಂಡು ಆಮೇಲೆ ಪ್ಯಾರಾಗ್ರಾಫ್ನ. ಸೊ ನೆಕ್ಸ್ಟ್ ರೈಟಿಂಗ್ ಪಾರ್ಟಲ್ಲಿ ಏನಿರುತ್ತಪ್ಪ ಅಂದರೆ 2 ಟಾಸ್ಕ್ ಇರುತ್ತೆ. ಮೊದಲನೇ ಟಾಸ್ಕ್ಗಿಂತ ಸೆಕೆಂಡ್ ಟಾಸ್ಕ್ಗೆ ವೆಯ್ಟೇಜ್ ಜಾಸ್ತಿ ಇರುತ್ತೆ. ಸೊ ನೀವು ಸೆಕೆಂಡ್ ಟಾಸ್ಕ್ನ ಚೆನ್ನಾಗಿ ಮಾಡಿದ್ರೆ ನಿಮಗೆ ಸ್ಕೋರ್ ಜಾಸ್ತಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಇದರಲ್ಲಿ ಎಸ್ಸೆ ಬರಿಬೇಕಾಗಿರುತ್ತೆ. ಲೈಕ್ ನಿಮ್ಗೆ ಯಾವ್ದಾದ್ರು ಟಾಪಿಕ್ ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಬರಿಬೇಕಾಗಿರುತ್ತೆ. ಎಸ್ಸೆ ಥರ ಫಾರ್ಮ್ಯಾಟ್ ಏನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ನೀವು ಪೇಜಸ್ ಗಟ್ಟಲೆ ಬರಿಬೇಕಾಗಿರುತ್ತೆ. ಸೊ ಇದು ರೈಟಿಂಗ್ ಪಾರ್ಟ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ IELTS ಬುಕ್ ಅಥವಾ ಯಾವುದಾದ್ರೂ ನೀವು ಎಕ್ಸಾಮ್ಗೆ ಎನ್ರೋಲ್ಮೆಂಟ್ ಆದಮೇಲೆ ಅವರೇನೇ ಕಳಿಸ್ಕೊಡ್ತಾರೆ. ಅದರಲ್ಲಿ ಇದ್ರ ಬಗ್ಗೆ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರುತ್ತೆ. ಮತ್ತು IELTS ಹೆಂಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ ಅಫಿಷಿಯಲ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೊ ಲಾಸ್ಟ್ ಪಾರ್ಟ್ ಸ್ಪೀಕಿಂಗ್ ಪಾರ್ಟು ನೀವು ಬುಕ್ ಮಾಡಿದ್ಮೇಲೆ ಮೊದಲೇ ಮಾಡ್ಬೋದು, ಅಥವಾ ಎಕ್ಸಾಮ್ ಕೊಟ್ಟು 2 to 3 ಡೇಸ್ ಆದಮೇಲೂ ಮಾಡ್ಬೋದು. ನೀವು ಬುಕ್ ಮಾಡಿದಾಗಲೇ ಗೊತ್ತಾಗುತ್ತೆ ನಿಮಗೆ ಸ್ಪೀಕಿಂಗ್ ಡೇಟ್ ಯಾವಾಗಿರುತ್ತೆ ಅಂತ. ಸೊ ಸ್ಪೀಕಿಂಗ್ ಡೇಟ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಸ್ಪೀಕಿಂಗಲ್ಲಿ 3 ಪಾರ್ಟ್ಸಾಗಿ ಡಿವೈಡ್ ಮಾಡಿರ್ತಾರೆ. ಮೊದಲನೇದಾಗಿ ಇಂಟ್ರೊಡಕ್ಷನ್. ನೀವು ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕಾಗಿರುತ್ತೆ. ಇದನ್ನು ಒಂದು ಸ್ವಲ್ಪ ಜಾಸ್ತಿ ಕೊಡಿ ಅನ್ನೋದು ನನ್ನ ಸಜೆಷನ್. ಕಾನ್ಫಿಡೆಂಟ್ ಆಗಿರಬೇಕು. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಕ್ಯೂ ಕಾರ್ಡ್ ಏನಪ್ಪ ಅಂದರೆ, ಯಾವುದಾದ್ರು ಒಂದು ಸಬ್ಜೆಕ್ಟ್ನ ಬರೆದು ಕೊಡ್ತಾರೆ, ಅದ್ರ ಬಗ್ಗೆ ನೀವು 2 ಮಿನಿಟ್ಸ್ ಮಾತಾಡಬೇಕಾಗಿರುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟ್ನ ಕೊಟ್ಟರೆ ಅದು ಜನರಲ್ ಆಗಿ ಓವರಾಲ್ ಆಗಿ ಏನಾದರೂ ಅದ್ರ ಬಗ್ಗೆ ಇಂಗ್ಲೀಷಲ್ಲಿ 2 ಮಿನಿಟ್ಸ್ ಕಾನ್ವರ್ಸೇಷನ್ ಥರ ಮಾತಾಡೋದು. ಲೈಕ್ ನೀವು ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರ ಅಥವಾ ನಿಮ್ಮ ಐಡಿಯಾ ಏನು ಅಂತ ಅದ್ರ ಬಗ್ಗೆ 2 ಮಿನಿಟ್ಸ್ ಮಾತಾಡಿ. ನೀವು ಅದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅನ್ನೋ ಯಾವುದೇ ನೆಸೆಸಿಟಿ ಇಲ್ಲ, ಬಟ್ ಅದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸಾಕಾಗಿರುತ್ತೆ. ಸೊ ಥರ್ಡ್ ಪಾರ್ಟಲ್ಲಿ ನಿಮಗೆ ಅವರು ಏನಾದರೂ ಕೇಳ್ಬೋದು, ಬೇಸ್ಡ್ ಆನ್ ನಿಮ್ಮ ಇಂಟ್ರೊಡಕ್ಷನ್ ಮೇಲಾದರೂ ಕೇಳ್ಬೋದು, ಅಥವಾ ಫಾಲೋ ಅಪ್ ಕ್ವಶನ್ ಆದರೂ ಕೇಳ್ಬೋದು. ಅದು ನಿಮ್ಮ ಎಕ್ಸಾಮಿನರ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಸೊ ಥರ್ಡ್ ಪಾರ್ಟಲ್ಲಿ ಏನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನೀವು ಏನೇ ಕೇಳಿದ್ರೂ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿದ್ರೆ ಅಷ್ಟೇ ಸಾಕಾಗಿರುತ್ತೆ. ಸೊ ಇಷ್ಟು IELTS ಬಗ್ಗೆ. ಸೊ ನಿಮಗೆ ಜನರಲ್ಲಾಗಿ ಒಂದು ಓವರ್ ವ್ಯೂ ಬೇಕು ಅಂತ ಅನ್ನೋದಾದರೆ, ಸೊ IELTS ಲಿಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇವರು ಕೂಡ IELTS ಎಕ್ಸಾಮಿನರ್. ಸೊ ನೀವು ಈ ಚಾನಲ್ನ ನೋಡೋದ್ರಿಂದ
ಅಥವಾ ಈ ಚಾನಲ್ಲಿರೋ ವೀಡಿಯೋಗಳನ್ನ ನೋಡೋದ್ರಿಂದ ಇವಾಗ ನೀವು ಲಿಸ್ನಿಂಗ್ಗೆ ಪ್ರಿಪೇರ್ ಆಗ್ತಾಯಿದ್ರೆ ಲಿಸ್ನಿಂಗ್ ಫುಲ್ ವೀಡಿಯೋ ನೋಡ್ಕೊಳ್ಳಿ, ಮತ್ತು ರೀಡಿಂಗ್ ಪ್ರಿಪೇರ್ ಆಗ್ತಾರೆ ರೀಡಿಂಗ್ ಫುಲ್ ವೀಡಿಯೋ ನೋಡ್ಕೊಳ್ಳಿ, ಮತ್ತು ರೈಟಿಂಗ್ ಬಂದರೆ ರೈಟಿಂಗ್ಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವೀಡಿಯೋ ಮಾಡಿದರೆ ಅದನ್ನು ಫುಲ್ ನೋಡಿ, ಆಮೇಲೆ ಪ್ರಿಪೇರ್ ಆಗಿ. ಸೊ ನಿಮಗೆ ಜನರಲ್ ಓವರ್ ವ್ಯೂ ಸಿಗುತ್ತೆ, IELTS ಟೆಸ್ಟ್ ಹೆಂಗಿರುತ್ತೆ, ಯಾವ ಥರ ಕ್ವಶನ್ ಕೇಳ್ಬೋದು, ಎಲ್ಲನೂ ಪ್ರಿಪೇರ್ ಆದಮೇಲೆ ಮಾಕ್ ಟೆಸ್ಟ್ ಕೂಡ ಕೊಡ್ಬೋದು. ಮಾಕ್ ಟೆಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸೊ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಈ ವಿಡಿಯೋಗಷ್ಟೇ, ಮತ್ತೆ ಸಿಗೋಣ, ಬಾಯ್.